ಸೊಮ್ಮೆ ಹೋಯ್ತಾನೆ ಅರುಣ. ಹೋದ್ರು ಕಣವ, ಒಂದು 2 ದಿನ ಇದ್ಬಿಟ್ಟು ಬಾ ಅಂದ್ಬಿಟ್ಟು ಕವಿತನ ಉಳ್ಕೊಂಡವಳಲ್ಲ, ಅದಕ್ಕೆ ನೀನು ಇರು ಜೊತೆಲಿ ಬೇಕಾದ್ರೆ ಬಂದು ಕರ್ಕೊ ಹೋಯ್ತೀವಿ ಅಂದ್ಬಿಟ್ಟು ಇಸ್ಬಿಟ್ಟು ಹೋದ್ರು. ಸರಿ ಸರಿ ತಾಡು, ಹೋಗ್ಬಿಟ್ಟು ನೋಡ್ಕೊ ಬರ್ತೀನಿ. ಅದು ಏನು ಮಾಡ್ತಾ ಇರೋದು ಅಕ್ಕ ನಾಗಕ್ಕ ಹಸಿ ಬೆಳಗ್ಗೆ ಬೆಳಿಕೊಂಡು ಬರ್ತೀನಿ. ಸರಿ ಅವ, ನಾನು ಬರೋಣ? ಬೇಡ, ನಿಮ್ಮ ಅಪ್ಪ ಬೈತದೆ, ಸುಮ್ಮನಿರು. ನೀನು ಇಲ್ಲೇ ಇರು, ಅಪ್ಪ ಬಂದರೆ ಕಾಪಿ ಗಿಪ್ಪಿ ಕಾಯಿಸ್ಕೊಡು. ಸರಿ ಅವ, ಆಯಿತು. ಕಾಪಿ ಗಿಪ್ಪಿ ಕಾಯಿಸ್ಕೊಡವ. ಗಿಂಜಾಡನು ನಾಗಕ್ಕವ್ರ ಮಂತಕ್ಕೆ ಹೋಗಿನಿ ಅಂತ ಅನ್ಬೇಡ ನೀನು. ಸರಿ ಅವ, ಯಾಕೆ ಅಪ್ಪ ಬಂದಿತ್ತಿಲ್ವಲ್ಲ? ಅವನಿಗೊಂಥರ ಮಾಲಾಗ್ರ ಕಣ್ಮಗ, ಮನೆ ಕಟ್ಸ್ಕೊಟ್ಟಿರಲ್ಲ ಅಂತ ಹೊಸಿ ಹೊಟ್ಟೆ ಉರಿ ಎಲ್ಲ ಕಣ್ಮಗ, ಭಾಳ ಹೊಟ್ಟೆ ಉರಿ ಪಡ್ಕತ್ತ ಕೂತಾನೆ. ಹಂಗ ಮಗ, ಏನೋ ಪಾಪ ಕಷ್ಟ ಸುಖ ಎಲ್ಲರಿಗೂ ಇದ್ದರೆ ತಾನೆ. ಎಷ್ಟು ಕಷ್ಟದಿಂದ ಅವರೇ ಪಾಪ, ಏನೋ ಒಳ್ಳೇದಾಗೋದಲ್ಲ ಅನ್ನೋ ಬುದ್ಧಿನೇ ಇರೋ ನಿಮ್ಮ ಅಪ್ಪನಿಗೆ. ಹುಟ್ಟುಕಾರ್ಬಲ್ ಮರುವ ಅದಕ್ಕೆ ಬರ್ಲಿಲ್ಲ ಕಣ್ಮಗ, ಅದಕ್ಕೆ ಬರ್ಲಿಲ್ಲ. ಅದೇ ಹಂಗಾಡೋದಪ್ಪ. ಸರಿ ಬಿಡು, ಸರಿ ಸರಿ ತಾಡು. ಅವ ಅಕ್ಕ ಒಂದೇ ಸಾಕಾಯ್ತದೆ, ಹೊಸಿ ಬೆಳಿ ಕೊಟ್ಟು ಬರ್ತೀನಿ ದೊಡ್ಡ ದೊಡ್ಡ ಪಾತ್ರೆಗಳ. ಸರಿ ಅವ, ಆಯ್ತು, ಓಟ್ ಬರೋವು. ಎಲ್ಗೋದ್ಲು? ಯಾರಪ್ಪ? ಅವಳೇ ಕಣವ, ನಿಂತೊಳಲ್ಲಿ ಮನೆ ತಿರ್ಕೊಂಡು ಆ ಮುಂಡೆ. ಅಪ್ಪ ಅದೇನು ಅಂತ ಮಾತಾಡ್ತಾಡಿಯ ನೀನು? ಚೂರ ಆಳ್ತಕ್ಕೆ ಮಾತಾಡಪ್ಪ. ನೀನು ಸರಿಯ ಮಾತು ಕಲ್ತಿರೋ ನೀನು? ಅಲ್ಲ, ನಾನು ಮಾತು ಚೆನ್ನಾಗಿ ಕಲ್ತಿಲ್ಲ ಕಣ್ರವ. ಅವನು ಮಗಳುವೆ ನೀವು ಆಡೋದು ಮಾತ್ರ ಬೋ ಚೆನ್ನಾಗಿ ಆಡ್ತೀರಿ. ಅದಕ್ಕಪ್ಪ ಅದಕ್ಕೆ ಹಿಂಗಂದಿಯ ನೀನು? ನಾವೇನು ಮಾಡ್ದು? ಓ, ಏನು ಮಾಡಬೇಡಿ. ಎಲ್ಲ ಎಲ್ಲಿ ಹೋದ ನಿನ್ ಗಂಡ? ಹೋದ್ರಲ್ಲ, ಹೋಗಿ ಕಾಲು ಸಂದಿಲಿ ಉಗ್ಗ ಕೇಳು. ಆ ಸೊಕ್ಕನ್ ಕಾಲು ಸಂದಿಲಿ. ಅದಕ್ಕೆ ಏನು ಅದಕ್ಕೆ? ಹೆಂಗೆ ಅನುಕೂಲ ಮಾಡ್ಕೊಡ್ತಾ ಇದ್ದಾನು ಮಾವನ ಮನೆಗೆ? ಇವನೇನು ಕತ್ತೆ ಮೇಯಿಸ್ತಾನೆ ಇವನು? ಎಲ್ಲ ದುಡ್ಡು ದಂಡ ಮಾಡ್ಕೊಂಡು ಅಲ್ಲ, ನೀನು ಮಾಡ್ತೀಯಲ್ಲ ತಡ ನಾನು ಮಾಡ್ತೀನ ಮತ್ತೆ ಮಾವನ ಮನೆಗೆ ಅಂದ್ಕೊಂಡು ಏನು ಮಾಡಿದ್ದಾನೆ ಇವನು? ಏನು ಮಾಡಿದ್ದಾನೆ ಆ ಪಾಟಿ ಸಂಬಳ ತಗೊಂಡು? ಅಪ್ಪ ಸಂಬಳ ತಗೊಂಡಿರ್ತಾನೆ. ಈಗ ಅವ್ರ ತವಿದ ದುಡ್ಡು ಏನಿದ್ರು ಅತ್ತೆಗೆ ತಂದು ಕೊಡ್ತಿರ್ಬೇಕು ಅಲ್ಲಿ. ತಂದು ಕೊಡ್ಲಿಕ್ಕನವ ಬೇಡ ಅನ್ನಕ್ಕಿಲ್ಲ. ಆಸೋಕ ಅವನು ಅವ್ರ ಅತ್ತೆ ಮನೆ ಕಟ್ಬಿಟ್ಟು ಲೋನ್ ಕಟ್ಕೊಂಡು ಹೋಲಿ, ಇವನು ಸಂಬಳವ ತಂದು ಕೊಟ್ಬಿಟ್ಟು ಮನೆ ಭಂಗ ಮಾಡ್ಕೊಂಡು ಹೋಲಿ. ಎಂತ ಪೆದ್ದ ಬಡ್ಡೆ ಇರ್ಬೇಕು ಹೇಳು. ಮತ್ತೆ ಹೇಗೆ ಹೇಳ್ಬಿಡೋದ ಅನ್ಕೊಂಡೆ ನಿನ್ ಗಂಡಂಗೆ? ಅದೇ ಕೇಳಿ ನಿನ್ನ ಗಂಡಂಗೆ ಯಾಕೆ ಏನು ಮಾಡ್ತಿದ್ದದು? ಯಾಕಪ್ಪ ಮಾಡ್ತಿದ್ದಿ ನೀನು? ಒಳ್ಳೆ ಹುಟ್ಟು ಕರ್ಬುಲ್ನ ಕಟ್ತಿಯಲ್ಲಪ್ಪ ನೀನು. ನಾಳೆ ಕರ್ಬುಲ ಸುಮ್ಕಿರು. ಚಿಕ್ಕನಾಕ್ನಲ್ಲಿ ಚಿಪ್ಪೆ ಸಿಗೋದು ಕತ್ತು ಕೊನೆಗೆ ನಿಮಗೆ. ಅವನು ಮನೆಗೇನೆ ಕಟ್ಕೊಂಡು ಒಳ್ಳೆ ಪಾಯಾಗಿರ್ಬೋದು ಅಂದ್ಕೊಂಡು ಮನೆ ರೆಡಿ ಹೆಂಗೆ ಕಟ್ಸಿದಾನು ಮನೆಯ? ಹೆಂಗೆ ಕಟ್ಸಿದಾನು? ಊರು ಜನಗಳೇ ಬಾಯಿ ಮೇಲೆ ಬೆಳ್ಮಡಿ ಕತ್ತ ಕುಂತವ್ರೆ. ಎಲ್ಲ ಗತ್ಕೆಟ್ಟು ಬಡಿಯವು ಮನೆ ನೋಡಿ ಹೆಂಗದಿ ಎಷ್ಟು ಚೆನ್ನಾಗಿ ಕಟ್ಸ್ಕೊಟ್ಟಾನ ಇಳಿಮಯ್ಯ ಅಂದ್ಕೊಂಡು. ಅಂಥದ್ರಲ್ಲಿ 4 ಲಕ್ಷ ಅಂತ ಶುರು ಮಾಡ್ಬಿಟ್ಟು ಇವತ್ತು 10-12 ಲಕ್ಷ ಕಂಟು ಹೋಗೋದಲ್ಲ. ಯಾರು ಅಪ್ಪನ ಮನೆದು ಅಂದ್ಬಿಟ್ಟು ಈ ಥರವ ಕಟ್ಸ್ಕೊಟ್ಟಿದ್ದಾನ ಅವನು. ಒಟ್ಟಿಗವ್ರೆ ತಾನೆ ಒಂಥವಿದ್ಮೇಲೆ ಹೆಂಗಿರ್ಬೇಕು ಮಗ? ತಿರ್ಗಾ ಹೇಳ್ತೀಯಲ್ಲ ನೀನು. ಅದಲ್ಲಿದ್ಮೇಲೆ ಇಬ್ರಿಗೂ ಸಮಭಾಗ ತಾನೆ. ಅದು ಹೆಂಗಿವ್ನು ಅವ್ರ ಅಪ್ಪನ ಮನೆಗೆ ಅವ್ರ ಮಾವನ ಮನೆಗೆ ಅವ್ನು ಹೆಂಗೆ ಮಾಡ್ದ, ಇವಳು ಹೆಂಗೆ ಮಾಡಿಸ್ಕೊಂಡ್ಲು? ಹೆಂಗೆ ಮಾಡಿಸ್ಕೊಂಡ್ಲು ಇವಳು? ಬೇಡಕ್ಕನ್ರಿ, ಒಟ್ಟಿನ ಲೆಕ್ಕ ನಮ್ಮದು. ನೀವು ಎಂತೆ ಮನೆ ಕಟ್ಸ್ಕೊಟ್ಟಿರಿ ಅಂತ ಹೇಳೋಳು ಅವಳು ಕವಿತಾ. ಇದು ಏನು ಗುಟ್ಟಿನಲ್ಲಿ ವ್ಯವಹಾರ ಮಾಡಿಲ್ಲ. ಅತ್ತೆ ಗೊತ್ತು, ಮಾವನ್ ಗೊತ್ತು, ನಮಗೂ ಗೊತ್ತು. ಇನ್ನೇನಪ್ಪ ನಿನ್ಗೆ ಯಾಕಪ್ಪ ಹೊಟ್ಟೆ ನೋವು? ನಿನ್ಗೆ ಯಾಕೆ ಹೊಟ್ಟೆ ನೋವು ಹೇಳು? ನಾವೇ ಸುಮ್ಮನಿವೆ ಅಲ್ಲ, ನೀನು ಯಾಕಂಗೆ ಆಡ್ತಿದ್ದೀನಿ ನೀನು? ನೀವೇನೋ ಸುಮ್ಮನೆ ಇರ್ತೀರಿ ಕಣವ. ಇರಿ, ನನಗೇನು ನೋಡು ಮಗ, ನನಗೇನು ಅಳಿಸ್ಕೋಬೇಕಾಗಿಲ್ಲ. ಅಳಿಸ್ಕೊಳ್ಳೋದೆಲ್ಲ ನಿನಗೆಯ. ಸುಮ್ಮನಿರು, ಗೊತ್ತಾಯ್ತದೆ. ಈಗೇನು ಕಂಡಿದ್ದೀನಿ ನೀನು? ಈಗೇನವ ಕಂಡಿದ್ದಿ? ಅವನು ಗಂಟ ದಪ್ಪ ಮಾಡ್ಕೊಂಡು ಬೇರೆ ಹೋಯ್ತಾನೆ. ಆಗ ನಿಮಗೆ ಗೊತ್ತಾಯ್ತದೆ. ಸುಮ್ಮನಿರು. ಏನು ಮಾಡಿ ಸಾಕಾಗಿದ್ದಾನೋ ಬಡಿಯೋದವನು? ಏನು ಮಾಡಿಸ್ಕೊಟ್ಟಿದ್ದಾನೆ ನಿನ್ನ ಗಂಡ? ಮದುವೆಯಾಗಿ ಉರ್ಸಾಗಕ್ಕೆ ಗೊತ್ತಾದಲ್ಲ. ಏನಮ್ಮ ಏನು ತೆಗೆದುಕೊಟ್ಟಿದ್ದಾನೆ? ಏನು ಮಾಡಿದ್ದಾನೆ ನಿನಗೆ? ಏನು ಮಾಡಿದ್ದಾನೆ ಹೇಳು? ಇನ್ನೂ 4-3 ತಿಂಗಳು ಕಳ್ದಿರ ಆಲೇ ಮನೆಯೇ ಕಟ್ಸ್ಕೊಟ್ಬಿಟ್ಟ ನೋಡು. ಎಂಥ ಬುದುವಂತ ಏನು ಕತೆ ಅಂದ್ಬಿಟ್ಟು. ಗಂಡ ಏನಿಲ್ಲ, ಸ್ಟೈಲ್ ಮಾಡ್ಕೊಂಡು ತಿರ್ಗಾಕ್ಕೆ ಸರಿ ಕತ್ತು ಹೋಗು. ಕಾಲು ಸಂದಿಲಿ ಉಗ್ಗ ಕೇಳೋಗು ಹೋಗಿ. ಗತ್ಕೆಟ್ಟು ಬಡಿ ಇದನ್ನೇನ ಮಾಡಬಾರ್ದು ಮಾಡ್ದೆ. ಅದಕ್ಕೆ ತಾನು ನಿಮ್ಮ ಅವ್ವ ಏನು ಕಾಣ್ದಾನೆ ಹೆಂಗೆ ಆಡ್ತಿತ್ತಿರ ಅವಳು? ಕಂಡೇ ಆಡ್ತಿದ್ದಿದ್ದು. ಬೇಡ ಕಣವ, ಮನೆ ಕಟ್ಸೋದು ಬೇಡ. ಒಂದು ಜೊತೆ ಎತ್ಕೊಡ, ಒಂದು ಜೊತೆ ಎತ್ತಕೊಡ. ಅಷ್ಟು ಹೇಗಿತ್ತೇರ ನೋಡಿ ನಿನ್ನ ಗಂಡಂಗೆ ಯಾವ ಥರ ಅದೇ ಅಂದ್ಬಿಟ್ಟು. ಮನೆ ನಮ್ಮ ಚೆನ್ನಾಗಿದ್ದದು, ಈಗ ಅವ್ರ ಮನೆ ಚೆನ್ನಾಗಿದ್ದದು. ತಾರಸಿ ಮನೆ ಕಟ್ಸ್ಕೊಟ್ಟ ಪುಣ್ಯಾತ್ಮ. ನಿನ್ನ ಗಂಡ ಏನು ಮಾಡಿದ ನಮ್ಮ ಮನೆಗೆ? ಅಲ್ಲಕನಪ್ಪ, ಅವ್ರ ಮನೆ ಇದ್ದಿದ್ದಿಲ್ಲ, ಮನೆ ಕಟ್ಸ್ಕೊಟ್ರು. ನಿನ್ನ ಮನೆ ಇಲ್ವಾ? ಅದಕ್ಕಪ್ಪ ಹೊಟ್ಟೆವ್ರಿ ಮಾಡಿಯೇ. ಒಬ್ರು ಬದುಕದ್ ಭಾಳ ನೋಡಿ ಹೊಟ್ಟೆವ್ರಿ ಪಡ್ಬಾರ್ದು ಕಣಪ್ಪ. ನನ್ನ ಗಂಡ ಸುದ್ದಿಯೇ ಮಾತಾಡಬೇಡ ನೀನು. ಅದಕ್ಕೆ ಮಾತಾಡಿ ನನ್ನ ಗಂಡ ಸುದ್ದಿಯ ನೀನು? ಪರವಾಗಿಲ್ಲ ಕಣಪ್ಪ, ಒಳ್ಳೆ ಬಾಯಿ ಬಂದಂಗೆ ಮಾತಾಡ್ತೀಯಲ್ಲ ನೀನು. ನೀನು ಚೆನ್ನಾಗಿ ಮಾತಾಡ್ತೀಯ ಕಣಪ್ಪ ನೀನು. ಮಾತುಗೀತ ಬೇಡ ನೀನು. ನನ್ನ ಗಂಡ ಸುದ್ದಿಯ ನೀನು. ಹೋಗವ, ದೊಡ್ಡ ಮನ್ಸ ಅಂತ ಮಾತಾಡ್ತೀನಿ. ದೊಡ್ಡ ಬಾರಿಕ ಅವನು ಅಂತ. ದೊಡ್ಡ ಮನ್ಸ ಅಲ್ವ ಅವನು? ಅವ್ನು ನೆಕ್ಟಿ ಬೆಂಕಿ ಅವನ. ಅವ್ನು ಸುದ್ದಿನೂ ಮಾತಾಡಬೇಕು. ದೊಡ್ಡ ಮನ್ಸ ಅಲ್ವ? ಅದಕ್ಕೆ ಎಲ್ಲ ನೀನು ತಲೆ ಕೆಟ್ಟೋಗ್ಬಿಟ್ಟದೆ. ಅದಕ್ಕೆ ಆಡ್ತಿದ್ದಿ ಕಣಪ್ಪ ನೀನು. ಅದಕ್ಕಪ್ಪ ಮಾತಾಡಿ ನೀನು. ತಲೆ ಕೆಟ್ಟೋಗದೆ ನನಗೆ. ಹಲೋ, ಏನವ? ಬೈಲಿ ನನ್ನ ಬಿಟ್ಕೊಡ್ಬಾ ಊರಿಗೆ. ನನಗೆ ನಾನು ಹೋಯ್ತೀನಿ. ನಾನು ನೋಡಿಲಿ ನನ್ನ ಗಂಡಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿರೋದು. ಅಪ್ಪ ಇವನಿಗೆ ಮನೆ ಕಟ್ಸ್ಕೊಡ್ಬೇಕಾಗಿತ್ತಂತೆ, ಹಸ ತಗೊಡ್ಬೇಕಾಗಿತ್ತಂತೆ, ಎತ್ಕೊಳ್ ತಗೊಡ್ಬೇಕಾಗಿತ್ತಂತೆ. ಎಲ್ಲಿ ತಂದರು? ಅವ್ರು ಮನೆ ತಕ್ಕ ಕಟ್ಸ್ಕೊಟ್ಟಿರೋದಕ್ಕೆ ಹೊಟ್ಟೆವ್ರಿ ಇಪ್ಪಟ್ಟು ತಕೂತದಲ್ಲಿ ಇದಕ್ಕೆ ಹಿಂಗೆ ಆಡೋದು. ಅಪ್ಪ ನನ್ನ ಗಂಡಂಗೆ ಬಾಯಿಗೆ ಬಂದಂಗೆ ಮಾತಾಡ್ತಿದ್ದಾರೆ. ಅವ್ನಿಗೆ ಏನು ಮಾಲಕ್ರ ಬಂದಿದ್ದದಂತೆ. ಅವ್ನಿಗೆ ಅವ್ನು ಎತ್ತಿಗೆ ಬೆಂಕಿ ಕಾವನ ಲೋಪರ್. ನನ್ನ ಮಗನಿಗೆ ಮುಲ್ಕಿ ಮಗಿರಿ ಅರ್ಥ ಕುಂತಾವನೆ. ಜಲ್ಮ ಬೆಂಕಿ ಕಾವನ ಅಲ್ಲ. ಅವ್ನಿಗೇನಂತೆ ತಿಕ್ಕ ಮುಚ್ಕೊಂಡಿರ ಕೇಳು. ಕರ್ಬುಲ್ ನನ್ನ ಮಗ ಕಣ ಹಾಕು. ಕರ್ಬುಲ್ ಬುದ್ಧಿ ಕಲಿತೀವಿ ಅನ್ಕೊಂಡು ಇಷ್ಟು ಮಟ್ಕು ಕಲ್ತಾರ. ಬದುಕಡೋ ಬಾಳಾಡ ಬುದ್ಧಿ ಬೇಡ ಮುಡ್ಯ ಮಗನಿಗೆ. ಅವ್ನಿಗೆ ಒಬ್ಬರು ನೋಡಿ ಹೊಟ್ಟೆವ್ರಿ ಪಟ್ಕೊಂಡ್ರೆ ದೇವ್ರು ಒಳಗೆ ಕೊಟ್ಟದ ನಮಗೆ.
ಅಲ್ಲ ಅವ್ರ ಕಷ್ಟ ಅವ್ರಿಗೆ ಗೊತ್ತು, ನಮ್ಮ ಕಷ್ಟ ನಮ್ಗೆ ಗೊತ್ತು. ಈ ಉನ್ಗೇನು ಬಂದಿರೋದು ಮುಳ್ಕಾಟ ಇವನ್ಗೆ, ಮುಳ್ಕೊರೋಗ ಬಂದಿದ್ದ ಮುಳ್ಕೊರೋಗ ಇವನ್ಗೆ ಗೊತ್ತಿಲ್ಲ ನನಗೆ. ನಾನು ಬಿಟ್ಕೊಡ್ ಬಂದ ಹೋಯ್ತೀನಿ ನಾನು. ನಾಯ್ಕುಟಿ ಏನು ನಿಂತಿದ್ದಿ, ಹೋಗೋ ಅಳಿಕೆ ಎದ್ದಿ. ಅವ್ನ ಕುಟಿ ಏನು ಮಾತು, ಹೋಗೋ ಅಳಿಕೆ ಎದ್ದಿ. ಏನನ್ ಕಳಿಕೆ ನಿನ್ ಗಂಡಂಗೆ ಗೊತ್ತಾದ್ರೆ ನಮ್ಮ ಮಾವ ನೋಡಿ ಯಾವ ಥರ ಮಾತಾಡೋದು ಏನು ಕಳಿಕ್ವಿ ಏನಂದೆ. ನಿನ್ ಗಂಡ ಹೋಗಿ ಕಾಲ್ಸದಲ್ಲಿ ನುಗ್ಬೇಕು ಅವ್ನು ಕಾಲ್ಸದಿಲ್ಲಿ ಅಂತೇವ್ ಇಂತೇವನಂತ ಬಾಯಿ ಬಂದಂಗೆ ಮಾತಾಡ್ತಾವನೆ ನನ್ನ ಗಂಡಂಗೆ. ಯೋ ನಿನ್ನ ಗಂಡಂಗೆ ಹೊಸಿ ಮಾತಾಡ್ಬಿಟ್ಟು ನಾವು ಭಾಳ ಮಾತಾಡ್ಬಿಟ್ಟೆ ನಾನು. ಮಾಕ್ ಬೆಂಕಿ ಕಕ್ಕಂತ ಹೋಗು. ಅದು ಯಾಕಾಗ ಮುಲ್ಕಿ ಸತ್ತನ ಕಾಣಕನ ಮತ್ತಾಗೆ. ಅಯ್ಯೋ ಶಿವ, ಎಲ್ಲಿದ್ದೀವ ನೀನು? ಅಯ್ಯೋ ಇಲ್ಲಿ ಬಂದೆ ಕಣವ, ನಗಕೊಂಡಂತಾಗ ಬಂದಿದೆ. ಅಕ್ಕ ಪಾಪ ಒಂದು ಪಾತ್ರೆನೂ ಬೆಳೆಸ್ತಿಲ್ಲ. ಬೇಡಕತ್ತೆ ಹೋಗಕ್ಕ ಬೆಳಕತ್ತೀನಿ ಅಂದ್ಬಿಟ್ಟು ಊಟ ಕೊಡ್ತು ತಗೊಂಡೋಗು ಮನೆಗೆ ಅಂದ್ಬಿಟ್ಟು ಅದಕ್ಕೆ ತಕ ಬತ್ತೇವನಿ ಕತೆ. ಅವ್ನ ನಾಯ್ಕುಟ್ಟು ಏನು ನಿಂದು ಹೋಗು. ಸಿಕ್ಕಿಲ್ಲ ಅವ್ರ ಮುಂದ್ಗಡೆ ಮಾತಾಡ್ತಿದ್ದೀವ ನೀನು? ಇಲ್ಲ ನಾಗಕ್ಕನೇ ಇಲ್ಲ ಕತೆ. ಇವಳು ಕವಿತೆ ಒಳಗವಳೆ, ನಾನು ಈಚೆಲ್ಲ ಇವನೇ ಕತೆ. ಅವ್ರ ಮುಂದ್ಗಡೆ ಮಾತಾಡೋಣ ಏನು ಅನ್ಕೊಳಕಿಲ್ಲ ನೋಡು, ಹೆಂಗ್ ಹೊಟ್ಟೆ ಉರಿ ಮಾಡ್ತಾರೆ ಅನ್ಕೊಳಕಿಲ್ವವ. ನಿಮ್ಮ ಅಪ್ಪನಗಾರಿ ಬುದ್ಧಿ ಇಲ್ಲ, ನನಗೂ ಬುದ್ಧಿ ಇಲ್ವಾ? ಸುಮ್ಕಿರು, ನಾನು ಅವ್ರ ಮುಂದ್ಗಡೆ ಇಲ್ಲ ಕತೆ. ಇತ್ತಾಗ ಬಂದೀನಿ ಕಣ, ನೋಡಿ ಹೆಂಗ ಆಡ್ತಾ ಇದ್ದಾನು. ನಾನು ನೋಡ್ತೇವೆ ನೆನ್ನೆ ದಿಸ್ಲು ಪಾಪ ಅಕ್ಕ, ನೆನ್ನೆ ದಿವ್ಸದಿಂದ 4 ಸತಿ 5 ಸತಿ ಬಂದೊಳೆ ಕಣವ. ಬಂದು ಊಟ ಮಾಡಲಿ ಅಣ್ಣ ಅಂದ್ಬಿಟ್ಟು ಅಷ್ಟೊಂದು ಪ್ರೀತಿಯಿಂದ ಕರೆದ್ರೆ ಇವ್ನಿಗೆ ಏನು ದುರಂಕರ ಇವನಿಗೆ ಬಂದಿರೋದು. ಮಲಗ್ರ ಬಂದಿರೋ ನಂಗೆ ಆಡ್ತಾನಲ್ಲ ಇವ್ನು. ಎತ್ತಿ ಬೆಂಕಿ ಇವನೇ ದಕ್ಷತಾಗಿರೋ ಗಣಸು ಇವ್ನು ಕೊಟ್ಟು ತೋರಿಸ್ಬೇಕು. ಇನ್ನೊಬ್ರು ನೋಡಿ ಇವನೇ ಹೊಟ್ಟೆ ಉರ್ಕೋಬೇಕು. ಇವನು ಹೊಟ್ಟೆ ಉರ್ಕೊಳಕ್ಕೆ ಬರೀ ಹೊಟ್ಟೆ ಉರ್ಕೊಂಡು ಹೊರಗಡೆ ಉರ್ಕೊಂಡು ಉದ್ದಿಕ್ಕೂ ಬರೀ ಇದೇ ಆಗೋಯ್ತಲ್ಲ ಇವಂದು. ಏನಾರು ಹೇಳಿ ಕಣವ, ನನ್ನ ಗಂಡ ಸುದ್ದಿ ಯಾಕೋ ಮಾತಾಡ್ಬೇಕು. ಅವ್ರಿಗೆ ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಸಂಬಳ ತಗೋತಾನಲ್ಲಿ ಏನು ಮಾಡಿದಾನೋ ಅಂದರೆ ಹಂಗಾರೆ ಅವ್ರ ಮನೆ ನಿಭಾಯಿಸೋದು ಬೇಡವಾ? ಏನು ಕಷ್ಟ ಸುಖ ಇಲ್ವ ನಮ್ಮ ಮನೆ? ನಮ್ಗೇನು ಟೆನ್ಷನ್ ಇರಕ್ಕಿಲ್ವ? ಅಪ್ಪ ಹಿಂಗೆ ಆಡ್ತಾನಲ್ಲ. ಸಾಕು ಸುಮ್ಕಿರವ. ನಿನ್ನ ಗಂಡನಿಗೂ ನಿನಗೂ ಏನ ನೀನು ಕುಡ್ ಜಾಗ ಬಿದ್ನ ಅಲ್ಲ ನೋಡು. ಅವ್ನು ಫೋನ್ ಮಾಡಿ ಹೇಳ್ತಾ ಇದೀಯ ನೀನು, ಎಂತವಳು ಇರಬೇಕು ಅಂದ್ಬಿಟ್ಟು ನೀನು. ನೋಡವ ಹೆಂಗೆ ಮಾತಾಡ್ತದೆ ಅಪ್ಪ. ನನ್ನ ನೀರು ಹಾಕಿ ನಾನು ಕರ್ಕೊಂಡೋಗಿ ಬಿಡ್ಬೋವ ನೀನು? ಅಲ್ಲ ಏನೋ ಅಂತಿದ್ರಂತೆ, ಏನವ ಮಾಡ್ದಿರ ನಿನಗೆ ಜಗಳ ಬಿದ್ದ ನಿನ್ ಕುಟೆ ಗೊತ್ತಿದ್ದೀರ ಮುಂಡೆ ಮಗನಿಗೆ ಅವ್ನಿಗೆ ಏನೋ ಗಾಚಾರ ಕೆದಿಕಬಿಟ್ಟದೆ. ಅದಕ್ಕೆ ಹೆಂಗೆ ಆಡ್ತಾನೆ. ಹುಟ್ಕರುಬ್ಲ ಕಣವ, ಹುಟ್ಕರುಬಲ್ ನನ್ನ ಮಗ. ಹೆಂಗೆ ಬದುಕಿರ್ಬೇಕು ಹೇಳು ನಾನು ಅನ್ಕೊಟ್ಟೆ. ಹೆಂಗೆ ಬಾಟ ಮಾಡಿರ್ಬೇಕು ಅನ್ನೋದನ್ನ ಯೋಚನೆ ಮಾಡು ನೀನೇ, ಗೊತ್ತಾಯ್ತದ ನಿನಗೆ. ಇಲ್ಲಿ ಒಪ್ಪರ್ ಬಾಯಲ್ಲಿ ಮುನ್ನಾಕ ಇವನ ಬರೀ ಇದೇ ಆಯ್ತಲ್ಲ, ಉದ್ದಿನುದ್ದಿಕ್ಕುವೆ ಚಂಗಲ್ ನನ್ನ ಮಗನಂಗೆ. ಥೂ ಜಲ್ಮಗ್ ಬೆಂಕಿ ಈಕ. ಬತ್ತೀನಿ ಸುಮ್ಕಿರ್ ಮಗ, ಬತ್ತೀನಿ. ಸುಮ್ಮನಿರು, ನಿನ್ನ ತಲೆಗೆಡ್ಸ್ಕೊಬೇಡ ನೀನು. ಬತ್ತೀನಿ ಈಗ ಬಾ ನಂಗೆ ಬಿಟ್ಕೊಡ್ಬಾ ಸುಮ್ಮನೆ. ನಾನು ನನ್ನ ಗಂಡನ ಮಾತಾಡಿದ್ಮೇಲೆ ನಾನು ಇಲ್ಲಿ ಇರಕ್ಕಿಲ್ಲ ಕತೆ. ಅಲ್ಲಕನವ ಅವ್ರ ಕಷ್ಟ ಅವ್ರಿಗೆ ಗೊತ್ತು ಕಣವ. ಏನೇನೋ ಸಮಸ್ಯೆಗೆ ಅವ್ರು ಸಿಕ್ಕಾಕೊಂಡು ಸಾಧು ಇದು ಅನ್ಕೊಂಡು ಸಾಲ ಸೋಲ ಅನ್ಕೊಂಡು ಮಾಡ್ಕೊಂಡು ಸಾಯ್ತಾ ಕುಂತವ್ರೆ. ಮಾಡಿಸ್ಕೊಡ್ತಾನೆ ಇದ್ದಾರೆ. ಯಾವಾಗಾರು ಮಾಡಿಸ್ಕೊಡ್ಲಿ ಬಿಡು, ಮಾಡಿಸ್ಕೊಡ್ತಾರೆ ಇರಲಿ. ನನ್ನ ಗಂಡ ಚೆನ್ನಾಗಿರಲಿ, ನನಗೆ ಅಷ್ಟೇ ಸಾಕು. ನನ್ನ ಗಂಡನ ಬಗ್ಗೆ ಯಾಕೆ ಮಾತಾಡ್ಬೇಕವ? ಕೇಳೋ ರೀತಿನೂ ಅದೇ, ಕೇಳೋದು ಹೆಂಗೆ ಅಂತ ಒಳ್ಳೆ ಹೆಂಗೆ ಮಾತಾಡೋದು ಅಂತ. ಬತ್ತೀನಿ ಇರೋ, ಅವ್ನಿಗೆ ಗಾಳಿ ಗರ ತೆಗಿತೀನಿ ಇರು. ನೀನು ಯಾಕೋತೀಯೇ ಇರು. ಏನು ಅನ್ಕೊಳಕ್ಕಿಲ್ಲ ನೋಡು. ಅವೆಲ್ಲ ತೋರಿಸ್ಕೊಂಡರವ ಎಷ್ಟು ಚೆನ್ನಾಗಿದ್ರು. ಅದೇನು ಹೇಳಕ್ಕಿಲ್ವಾ? ಗಂಡನ ಗಂಟು ತೋರ್ಬೇಡ, ಮಕ್ಕಳು ಸಿಹಿ ತೋರ್ಬೇಡ ಅಂತ. ಅವೆಲ್ಲ ಹೇಳ್ಕೊಬೇಡ್ದು, ಹೇಳ್ಬೇಡ ನೀನು. ಬತ್ತೀನಿ ಇರು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.